ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಕಡಲೆಪಪ್ಪು ಕಡಲೆಬೀಜ ಉಂಡೆ ಮತ್ತು ಎಳ್ಳುಂಡೆ ಮಾಡ್ತಾ ಇದ್ದೀವಿ. ಎಳ್ಳುಂಡೆ ಮಾಡೋದಕ್ಕೆ ಇಲ್ಲಿ ಕರಿ ಎಳ್ಳು ತೊಗೊಂಡಿದ್ದೀನಿ. ಎಳ್ಳನ್ನು ನಾವು ಹುರ್ಕೊಳ್ಳೋದಕ್ಕೆ ಮುಂಚೆ ಒಂದ್ಸರಿ ನೀಟಾಗಿ ಕ್ಲೀನ್ ಮಾಡಿಕೊಂಡು ಅದನ್ನು ಹುರ್ಕೋಬೇಕು. ಇದನ್ನು ಗಮ್ಮನ್ನು ಹಾಗೆ ಹುರ್ಕೊಂಡು ಒಂದು ಸ್ವಲ್ಪ ಬಿಸಿ ಆದರೆ ಸಾಕು. ನಮ್ಮ ಕೈಗೆ ಎಳ್ಳು ಮುಟ್ಟಿದಾಗ ಚೆನ್ನಾಗಿ ಬಿಸಿ ಆಗಬೇಕು. ಆ ರೀತಿ ಹುರ್ಕೊಂಡಾದ್ಮೇಲೆ ಅದನ್ನು ಒಂದು ಬಟ್ಲಿಗೆ ಹಾಕಿ ಇಟ್ಕೊಂಡಿದ್ದೀನಿ. ಈಗ ಇದಕ್ಕೆ ನಾನಿಲ್ಲಿ 1 kg ಎಳ್ಳು ತೊಗೊಂಡ್ರೆ ನೋಡಿಕೊಂಡು ಬೆಲ್ಲ ಬೇಕಾದ್ರೆ 3/4 kg ತೊಗೋಬೋದು, ಇಲ್ಲಾಂದರೆ 1 kg ತೊಗೋಬೋದು. ನಾನಿಲ್ಲಿ 2 ಉಂಡೆ ಮಾಡೋದಕ್ಕೂ ಬೆಲ್ಲ ಹಾಕ್ಕೊಂಡಿರೋದ್ರಿಂದ ಸ್ವಲ್ಪ ಜಾಸ್ತಿನೇ ಬೆಲ್ಲ ಹಾಕ್ಕೊಂಡಿದ್ದೀವಿ. 1.5 kg ಅಷ್ಟು ಬೆಲ್ಲ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಪುಡಿ ಮಾಡಿಕೊಂಡು ಈ ರೀತಿ ಚೆನ್ನಾಗಿ ಕುದಿಸ್ಕೊತಾ ಇದ್ದೀವಿ. ನಾವು ಒಂದು ಅರ್ಧ ಲೋಟ ಅಷ್ಟು ನೀರು ಹಾಕಿ ಬೆಲ್ಲ ಕರಗೋವರೆಗೂ ನೋಡಿ ಈ ರೀತಿ ಚೆನ್ನಾಗಿ ಕುದಿಸ್ಕೋಬೇಕು. ಮತ್ತು ಒಂದು ಪ್ಲೇಟಲ್ಲಿ ಒಂದು ಸ್ವಲ್ಪ ನೀರಿಟ್ಕೊಂಡು ಆಗಾಗ ಒಂದು ಸ್ವಲ್ಪ ಪಾಕ ಹಾಕಿ ಅದು ಹದಕ್ಕೆ ಬಂದಿದೆಯೋ ಇಲ್ವೋ ಅಂತ ಚೆಕ್ ಮಾಡ್ಕೋತಾ ಇರಬೇಕು. ಗಟ್ಟಿ ಪಾಕ ಆಗಿಬಿಟ್ರೆ ಉಂಡೆ ಬರಲ್ಲ. ಸೊ ಅದಕ್ಕೆ ನೋಡಿಕೊಂಡು ನಾವು ಒಂದು ಹದಕ್ಕೆ ಬರೋವರೆಗೂ ಈ ರೀತಿ ಸ್ವಲ್ಪನೇ ಪಾಕ ಹಾಕಿ ಚೆಕ್ ಮಾಡ್ಕೋತಾ ಇರಬೇಕು. ನೋಡಿ ಇದಿನ್ನೂ ಆಗಬೇಕು. ನಾವು ನೀರಲ್ಲಿ ಪಾಕ ಆಗಿದ ತಕ್ಷಣ ಅದು ಉಂಡೆ ಕಟ್ಟಕ್ಕೆ ಬರ್ತಾ ಇಲ್ಲ ನಮಗೆ. ಈ ರೀತಿ ಮಿಕ್ಸ್ ಮಾಡಿದ್ರೆ ಫುಲ್ ಹರಡ್ತಾ ಇದೆ. ಸೊ ಆ ರೀತಿ ಆಗಬಾರ್ದು. ಸೊ ಇದು ಇನ್ನೂ ಸ್ವಲ್ಪ ಹೊತ್ತು ಕುದಿಬೇಕು. ಪಾಕ ಚೆನ್ನಾಗಿ ಕುದ್ದಿದ್ದಾದಮೇಲೆ ಒಂದು 5ರಿಂದ 6 ನಿಮಿಷ ತೊಗೊಳುತ್ತಷ್ಟೇ. ಅದು ಕುದೀತಾ ಇರುತ್ತೆ. ನೋಡಿಕೊಂಡು ನಾವು ತಿರುಗಿಸ್ಕೊತಾ ಇರಬೇಕು. ಸೊ ನೋಡಿ ಇಲ್ಲಿ ನಾನು ಈಗ ಪ್ಲೇಟ್ಗೆ ಹಾಕಿ ಚೆಕ್ ಮಾಡ್ಕೋತಾ ಇದ್ದೀವಿ ಉಂಡೆ ಅದಕ್ಕೆ ಬರ್ತಾ ಇದೆಯಲ್ವ ಅಂತ. ಇದು ಲೈಟಾಗಿ ಸ್ಟಾರ್ಟ್ ಆಗಿದೆ. ಈ ರೀತಿ ನೋಡಿ ಉಂಡೆ ಬರೋಕ್ಕೆ ಸ್ಟಾರ್ಟ್ ಆಗ್ತಾ ಇದೆ. ಈ ಫಿಂಗರಲ್ಲಿ ಆ ಪಾಕನ ಎತ್ಕೊಂಡು ಉಂಡೆ ಕಟ್ಟಕ್ಕೆ ಹೋದಾಗ ಅದು ಉಂಡೆ ಕಟ್ಟಕ್ಕೆ ಸ್ಟಾರ್ಟ್ ಆಗುತ್ತೆ. ಅದುವರೆಗೂ ನಾವು ಬೆಲ್ಲನ ಕುದಿಸ್ಕೊತಾ ಇರಬೇಕು. ಚೆನ್ನಾಗಿ ಕೈ ಆಡಿಸ್ತಾ ತಿರುಗಿಸ್ಕೊತಾ ಇರಬೇಕು. ಇಲ್ಲಿ ಎಳ್ಳು ಆಲ್ರೆಡಿ ರೆಡಿ ಆಗಿದೆ. ಸೊ ಎಳ್ಳನ್ನು ನಾವು ಒಂದು ಬಾಣಲಿಗೆ ಹಾಕಿ ಇಟ್ಕೊಂಡಿದ್ದೀವಿ. ಮತ್ತು ಅದ್ರ ಜೊತೆಗೆ ಒಂದು ಅರ್ಧ kg ಕಡಲೆಪಪ್ಪು ಮತ್ತು ಕಡಲೆ ಬೀಜನೂ ಸಹ ಹುರಿದು ಅದನ್ನು ಸಿಪ್ಪೆ ಸುಲಿದು ಒಂದು ಬಟ್ಲಿಗೆ ಹಾಕಿ ಇಟ್ಕೊಂಡಿದ್ದೀವಿ. ಸೊ ಎರಡಕ್ಕೂ ಸೇರಿ ಪಾಕ ಮಾಡ್ಕೋತಾ ಇರೋದ್ರಿಂದ ಒಂದೇ ಸಲ ಸ್ವಲ್ಪ ಜಾಸ್ತಿನೇ ಬೆಲ್ಲ ಹಾಕಿ ಪಾಕ ಮಾಡ್ಕೋತಾ ಇದ್ದೀವಿ. ನೋಡಿ ಇದು ಈಗ ರೆಡಿ ಆಗಿದೆ. ನೋಡಿ ಈ ರೀತಿ ಲೈಟಾಗಿ ನಾವು ಈ ರೀತಿ ಅಂದಾಗ ಕೈಗೆ ಉಂಡೆ ಬರುತ್ತೆ. ಸೊ ಪಾಕ ಈಗ ಇದು ರೆಡಿಯಾಗಿದೆ. ಸ್ಟವ್ ಆಫ್ ಮಾಡಿಕೊಂಡು ನಾವು ಮಾಡಿಟ್ಕೊಂಡಿರೋ ಪಾಕನ ಎಳ್ಳಿಗೆ ಒಂದು ಸ್ವಲ್ಪನೇ ಹಾಕಿ ಈ ರೀತಿ ಸೌಟಲ್ಲಿ ಮಿಕ್ಸ್ ಮಾಡ್ಕೊಂಬಿಡ್ಬೇಕು. ಸೊ ಇದು ಬಿಸಿ ಹಾರದೇ ಇರೋ ಹಾಗೆ ಪಾಕದ ಮೇಲೆ ಒಂದು ಪ್ಲೇಟ್ ಹಾಕಿ ಮುಚ್ಚಿಟ್ಬಿಡಬೇಕು. ಸೊ ಈಗ ಇದು ನೋಡಿ ನಾವು ಎಷ್ಟು ಬೇಕೋ ಅಷ್ಟು ಎಳ್ಳು ಕರೆಕ್ಟಾಗಿ ಒಂದು ಸ್ವಲ್ಪ ಪಾಕ ಹಾಕ್ಕೊಂಡಾದ್ಮೇಲೆ ಈ ರೀತಿ ನೋಡಿ ಸ್ವಲ್ಪ ತುಂಬ ಕಾಟನ್ ಕ್ಲಾತ್ ಆದರೆ ಆಗೋಲ್ಲ. ಈ ರೀತಿ ತೆಳ್ಳಕ್ಕೆ ಕರ್ಚೀಫ್ ಇರುತ್ತಲ್ಲ, ಮಿಕ್ಸ್ ಕರ್ಚೀಫ್ ಬರುತ್ತೆ. ಸೊ ಪ್ಯೂರ್ ಕಾಟನ್ ಆದರೆ ಅದರಲ್ಲಿ ನಾವು ಉಂಡೆ ಕಟ್ಟೋಕ್ಕಾಗಲ್ಲ. ಈ ರೀತಿ ಬಟ್ಟೆನ ತೇವ ಮಾಡಿಕೊಂಡು ಆ ಬಟ್ಟೆ ಒಳಗಡೆ ಸ್ವಲ್ಪ ಒಂದು ಸೌಟಲ್ಲಿ ಈ ರೀತಿ ಹಾಕ್ಕೊಂಡು ಈ ರೀತಿ ತಿರುಗಿಸ್ತಾ ಇದ್ದರೆ ಉಂಡೆನ ಈಸಿಯಾಗಿ ಮಾಡ್ಕೋಬೋದು. ಕೈಯಲ್ಲಿ ಕಟ್ಟೋಕ್ಕೋದ್ರೆ ತುಂಬ ಬಿಸಿ ಇರುತ್ತಲ್ಲ, ಸೊ ಕೈಯೆಲ್ಲ ಸುಟ್ಟಂಗಾಗುತ್ತೆ. ಈ ರೀತಿ ಬಟ್ಟೆಯಿಂದ ನಾವು ಆರಾಮಾಗಿ ಎಳ್ಳುಂಡೆ ಆಗಲಿ ಅಥವಾ ಕಡಲೆಪಪ್ಪು ಕಡಲೆಬೀಜ ಉಂಡೆ ಆಗಲಿ ಯಾವುದೇ ಉಂಡೆ ಆದರೂ ಈಸಿಯಾಗಿ ಮಾಡ್ಕೋಬೋದು. ತೆಳ್ಳಕ್ಕಿರೋ ಕರ್ಚೀಫ್ ಆದರೆ ಸಾಕು, ನಮಗೆ ಈಸಿಯಾಗಿ ಉಂಡೆಗಳನ್ನ ಮಾಡ್ಕೋಬೋದು. ಈ ರೀತಿ ಏನಾದರೂ ಅಡುಗೆ ಮಾಡಬೇಕಾದ್ರೆ ನಮ್ಗೆ ಹೆಲ್ಪ್ಗೆ ಒಂದು 2-3 ಇದ್ದರೆ ನಾವು ಈಸಿಯಾಗಿ ಬೇಗ ಮಾಡ್ಕೋಬೋದು. ಸೊ ನಾನು ನಮ್ಮಮ್ಮ ನನ್ನ ಸಿಸ್ಟರ್ಸ್ ಎಲ್ಲ ಸೇರಿ ನಾವು ಮಾಡ್ತಾಯಿದ್ದೀವಿ. ಸೊ ಅದಕ್ಕೆ ಬೇಗ ಆಗ್ತಾಯಿದೆ. ಸೊ ಈ ಪಾಕ ರೆಡಿ ಆಗಿರೋದ್ರಿಂದ ನಾವು ಕಡಲೆಪಪ್ಪು ಕಡಲೆಬೀಜ ಉಂಡನ್ನು ರೆಡಿ ಮಾಡ್ಕೋತಾ ಇದ್ದೀವಿ. ಇಲ್ಲಿ ನಾನು ಅರ್ಧ kg ಕಡಲೆಬೀಜನ ಹುರಿದ್ಬಿಟ್ಟು ಆ ಸಿಪ್ಪೆ ಸುಲಿದು ಚೆನ್ನಾಗಿ ಸಿಪ್ಪೆ ಎಲ್ಲ ತೆಗೆದಾದ್ಮೇಲೆ ಆ ಕಡಲೆಬೀಜನ ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಕಡಲೆಪಪ್ಪು ಹಾಕ್ಕೊಂಡಿದ್ದೀವಿ. ಕಡಲೆಪಪ್ಪು ಜೊತೆಗೆ ನಾವು ನೋಡಿಕೊಂಡು ಎಳ್ಳು ಸ್ವಲ್ಪ 100 ಗ್ರಾಮಷ್ಟು ಎಳ್ಳು ಹಾಕ್ಕೊಂಡಿದ್ದೀನಿ. ಎಳ್ಳು ಹಾಕ್ಕೊಂಡು ಹುರಿದು ಎಳ್ಳನ್ನು ಸಹ ನಾವು ಲೈಟಾಗಿ ಬಿಸಿ ಮಾಡಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಹಾಕ್ಕೊಂಡಾದ್ಮೇಲೆ ನಾವು ಮಾಡಿಟ್ಕೊಂಡಿರೋ ಪಾಕನ ಇದಕ್ಕೆ ಹಾಕ್ಕೊಂಡು ಈ ರೀತಿ ಸೌಟಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿಕೊಂಡು ಪಾಕ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಪಾಕನ ಮಿಕ್ಸ್ ಮಾಡಿಕೊಂಡು ನಾವು ನೋಡಿ ಈ ರೀತಿ ಉಂಡೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೌಟಲ್ಲಿ ಚೆನ್ನಾಗಿ ಪಾಕನ ಕಡಲೆಬೀಜ ಕಡಲೆಪಪ್ಪು ಜೊತೆ ಮಿಕ್ಸ್ ಮಾಡಿದಾದಮೇಲೆ ಈ ರೀತಿ ಕರ್ಚೀಫ್ ತೊಗೊಂಡು ನಾವು ಅದರಲ್ಲಿ ಒಂದು ಸೌಟು ನಾವು ಮಾಡಿಟ್ಕೊಂಡಿರೋ ಹಿಟ್ಟನ್ನು ಹಾಕಾದ್ಮೇಲೆ ಆ ಕರ್ಚೀಫ್ ಸಹಾಯದಿಂದ ನಾವು ಈಸಿಯಾಗಿ ಉಂಡೆಗಳನ್ನ ಮಾಡ್ಕೋಬೋದು. ನಾವು ಕರ್ಚೀಫ್ನ ಉಂಡೆ ಮಾಡೋಕ್ಕೆ ಮುಂಚೆ ಚೆನ್ನಾಗಿ ನೀರಲ್ಲಿ ನೆನೆಸ್ಬಿಟ್ಟು ನೀರನ್ನೆಲ್ಲ ಹಿಂಡ್ಕೊಂಡಿರಬೇಕು. ಅದಾದಮೇಲೆ ನಾವು ಮಾಡಿಟ್ಕೊಂಡಿರೋ ಕಡಲೆಪಪ್ಪು ಕಡಲೆಬೀಜ ಹಿಟ್ಟನ್ನು ಈ ರೀತಿ ಕರ್ಚೀಫ್ ಒಳಗಡೆ ಹಾಕ್ಬಿಟ್ಟು ಈ ರೀತಿ ತಿರುಗಿಸ್ಬಿಟ್ಟು ಒಂದ್ಸರಿ ನೋಡಿ ಈ ರೀತಿ ಕೈಯಿಂದ ಈ ರೀತಿ ಪ್ರೆಸ್ ಮಾಡಿಕೊಂಡ್ರೆ ಸಾಕು, ಈಸಿಯಾಗಿ ನಾವು ಉಂಡೆನ ಮಾಡ್ಕೋಬೋದು. ಇದೇ ರೀತಿ ನಾವು ಶಿವರಾತ್ರಿಗೆ ತಂಬಿಟ್ಟು ಉಂಡೆನೂ ಮಾಡ್ಕೋಬೋದು. ಸೇಮ್ ಇದೇ ಥರ ನಾವು ಕಡಲೆಪಪ್ಪು ಕಡಲೆಬೀಜ ಉಂಡೆ ಮಾಡಿದ ಹಾಗೆಯೇ ಶಿವರಾತ್ರಿಗೆ ನಾವು ತಂಬಿಟ್ಟು ಉಂಡೆ ಮಾಡ್ಕೊಡೋದು. ಅದಕ್ಕೆ ನಾವು ಏನು ಮಾಡ್ತೀವಿ ಅಂದರೆ ಅಕ್ಕಿನ ಹುರಿದ್ಬಿಟ್ಟು ಪೌಡ್ರ್ ಮಾಡಿ ಹಾಕೋತೀವಿ ಅಷ್ಟೇ. ಸೊ ಇದೇ ಪ್ರೊಸೀಜರು. ಸೊ ನೋಡಿ ನಾವು ಈ ರೀತಿ ಪಾಕ ಮಾಡಿಟ್ಕೊಂಡ್ಬಿಟ್ರೆ ನಾವು ಯಾವುದೇ ರೀತಿ ಉಂಡೆ ಆದರೂ ನಾವು ಈಸಿಯಾಗಿ ಮಾಡ್ಕೋಬೋದು. ಬೇಗನೂ ಸಹ ಆಗುತ್ತೆ ನಮಗೆ.
ಒಂದು 10 ನಿಮಿಷದಲ್ಲೇ ನಾವು ಎಳ್ಳುಂಡೆ, ಕಡಲೆಪಪ್ಪು ಕಡಲೆ ಬೀಜ ಉಂಡೆ ಆಗಲಿ ಅಥವಾ ಕಡಲೆಪುರಿ ಉಂಡೆ ಆಗಲಿ ನಾವು ಮಾಡ್ಕೊಂಬಿಡ್ಬೋದು. ಕೈಯಲ್ಲಿ ಮುಟ್ಟೋದಕ್ಕಿಂತ ಈ ರೀತಿ ಕರ್ಚೀಫ್ ಸಹಾಯದಿಂದ ಈಸಿಯಾಗಿ ಉಂಡೆಗಳನ್ನ ಮಾಡ್ಕೋಬೋದು. ಈ ರೀತಿ ಕರ್ಚೀಫ್ ಒಳಗಡೆ ಒಂದು ಸೌಟು ನಾವು ಮಾಡಿಟ್ಕೊಂಡಿರೋ ಕಡಲೆಪಪ್ಪು ಕಡಲೆ ಬೀಜ ಹಿಟ್ಟನ್ನು ಹಾಕ್ಕೊಂಡು ಕರ್ಚೀಫನ್ನ ಚೆನ್ನಾಗಿ ಟೈಟಾಗಿ ಈ ರೀತಿ ತಿರುಗಿಸ್ಕೊಂಡಾದಮೇಲೆ ನಾವು ಓಪನ್ ಮಾಡಿಕೊಂಡ್ರೆ ಉಂಡೆ ರೆಡಿಯಾಗಿರುತ್ತೆ. ಅದನ್ನು ಒಂದ್ಸರಿ ಈ ರೀತಿ ಕೈಯಲ್ಲಿ ಪ್ರೆಸ್ ಮಾಡಿಕೊಂಡು ನಾವು ಪ್ಲೇಟಲ್ಲಿ ಇಟ್ಕೊಂಡ್ರೆ ಕಡಲೆಪಪ್ಪು ಕಡಲೆ ಬೀಜ ಉಂಡೆ ರೆಡಿಯಾಗುತ್ತೆ. ಇದು ತಿನ್ನೋಕ್ಕೆ ತುಂಬ ಟೇಸ್ಟು ತುಂಬ ರುಚಿಯಾಗಿರುತ್ತೆ. ಎಳ್ಳುಂಡೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಕಡಲೆಪಪ್ಪು ಕಡಲೆ ಬೀಜನೂ ಅಷ್ಟೇ, ನಾವು ಬೆಲ್ಲ ಹಾಕಿರೋದ್ರಿಂದ ಬೆಲ್ಲದಲ್ಲಿ ನಮಗೆ ಐರನ್ ಕಂಟೆಂಟ್ ಇರುತ್ತೆ. ಮತ್ತು ಕಡಲೆ ಬೀಜನೂ ಅಷ್ಟೇ ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ಪ್ರೋಟೀನ್ ಸಿಗುತ್ತೆ ನಮಗೆ. ಹೆಣ್ಮಕ್ಳು ಫಸ್ಟ್ ಟೈಮು ದೊಡ್ಡವರಾದಾಗ ಈ ರೀತಿ ಕರಿ ಎಳ್ಳುಂಡೆ ಮಾಡಿ ಕೊಟ್ಟರೆ ಅವ್ರಿಗೆ ಬೆನ್ನೋವು ಬರಲ್ಲ ಅಂತ ಹೇಳ್ತಾರೆ. ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಕರಿ ಎಳ್ಳುಂಡೆ. ನಾವು ಬಿಳಿ ಎಳ್ಳಲ್ಲೂ ಉಂಡೆ ಇದೇ ರೀತಿ ಮಾಡ್ಕೋಬೋದು. ಸೊ ನೋಡಿ, ಈ ರೀತಿ ಎಲ್ಲರೂ ಸೇರಿ ಈ ರೀತಿ ನಾವು ಹಬ್ಬಗಳಲ್ಲಿ ಅಥವಾ ಫಂಕ್ಷನ್ಗಳಲ್ಲಿ ಉಂಡೆಗಳನ್ನ ಮಾಡಿಕೊಂಡ್ರೆ ಬೇಗನೂ ಕೆಲಸ ಆಗುತ್ತೆ ಮತ್ತು ಎಲ್ಲರೂ ಸೇರಿ ಸೆಲೆಬ್ರೇಟ್ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ನಾನು ಮಾಡೋ ವಿಡಿಯೋಸ್ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಕಮೆಂಟ್ ಮಾಡಿ ಹೇಗಿದೆ ಅಂತ ತಿಳಿಸಿ. ನೋಡಿ, ಈಸಿಯಾಗಿ ನಾವು ಕಡಲೆಪಪ್ಪು ಕಡಲೆ ಬೀಜ ಉಂಡೆ ಮತ್ತು ಕರಿ ಎಳ್ಳುಂಡೆ ಮಾಡಿದ್ದಾಗಿದೆ. ಥ್ಯಾಂಕ್ ಯು.